ನಾವು 3 ಜನ ಪರ್ಫಾರ್ಮ್ ಮಾಡ್ತಾಯಿದ್ವಿ. ಮಾಡ್ತಿರ್ಬೇಕಾದ್ರೆ ಒಂದು ಸಿಚುವೇಷನಲ್ಲಿ ಏನಂದರೆ, ಆ ಸಿಚುವೇಶನ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಸ್ಟಿಲ್, ಯು ಬೋತ್ ಟೇಕ್ ಇಟ್ ಆಫ್, ಬಿಕಾಸ್ ಇಟ್ಸ್ ಅ ಲೇಡಿ ವಾಯ್ಸ್ ಬರ್ತಾಯಿತ್ತು. ಸೊ ನಾನು ಹಿಂದೆ ತಿರ್ಕೊಂಡು ನಿಂತಿದ್ದೆ. ನಮ್ಮಪ್ಪ ನೋಡ್ತಾಯಿದ್ರು. ಐ ಸಾ ಹಿಮ್ ಸಿ ಮೀ. ಸೊ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಹಿಂದೆ ನಿಂತ್ಕೊಂಡು ಅಂದರೆ ಬೆನ್ನು ಮಾಡಿಕೊಂಡು ನಿಂತಿದ್ದೆ ಆಡಿಯನ್ಸ್ಗೆ. ಇವರಿಬ್ಬರು ಮುಗಿಸಿದ್ರು. ಟರ್ನ್ ಮಾಡ್ಬಿಟ್ಟು ಬಂದು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಐ ಕಾಂಟ್ ಸಿ ಮೈ ಡ್ಯಾಡ್. ನಾನು ಏನಾಯಿತು, ಪ್ರಾಬ್ಲಿ ಈಸ್ ಗಾನ್ ಟು ದ ರೆಸ್ಟ್ ರೂಮ್ ಏನೋ ಇರಬೇಕು ಅಂದ್ಕೊಂಡೆ. ನೋಡಿದ್ರೆ ಇಡೀ ಶೋ ಕಾಣಿಸ್ಲಿಲ್ಲ ಅವರು. ಸರಿ ಫೈನ್, ಅವಾಗ ಫೋನ್ ಗೀನೆಲ್ಲ. ಐ ಕೇಮ್ ಬ್ಯಾಕ್ ಹೋಮ್. ಹಿ ವಾಸ್ ವೆರಿ ಆ್ಯಂಗ್ರಿ ಆನ್ ಮೀ. ಅವ್ರು ನಂಗೆ ಇವತ್ತಿನವರೆಗೂ ಹೊಡೆದಿಲ್ಲ ಆಯಿತಾ, ಒಂದು ದಿನಾನೂ ಕೈ ಮಾಡಿಲ್ಲ ನನಗೆ, ಒಂದು ದಿನಾನೂ ಮಾಡಿಲ್ಲ. ನಮ್ಮಮ್ಮ ಕೈಯೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ, ದಟ್ ಈಸ್ ದ ಡಿಫ್ರೆಂಟ್ ಥಿಂಗ್. ನಮ್ಮಪ್ಪ ಮುಟ್ಟೇ ಇಲ್ಲ ಆ ವಿಚಾರವಾಗಿ. ಸೊ ಹಿ ವಾಸ್ ವೆರಿ ಆ್ಯಂಗ್ರಿ ಇನ್ ದ ಸೆನ್ಸ್, ನಾನು ಕೋಪ ಮಾಡ್ಕೊಂಡಲ್ಲ, ಲೈಕ್ ನೀನು ಮಾಡಿದ್ದೀವತ್ತು ಸರಿನಾ ಅಂತ. ಏನು ಅಂದರೆ, ಅಲ್ಲಿ ಪ್ರೇಕ್ಷಕರು ನಿನಗೆ ನಿಂತಿದ್ರೆ ಬೆನ್ ಮಾಡ್ಕೊಂಡು ನಿಂತಿದೆಯಲ್ಲ, ಹೌ ಕ್ಯಾನ್ ಯು ಶೋ ಯುವರ್ ಬ್ಯಾಕ್ ಟು ದ ಆಡಿಯನ್ಸ್? ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಐ ಡಿ ನಾಟ್ ವಾಂಟ್ ಯಾರಾದರೂ ನನ್ನನ್ನು ನೋಡ್ಬಿಟ್ಟು ನನ್ನ ಮಗ ಹಿಂಗೆ ಮಾಡಿದ್ನಲ್ಲ ಅಂತ ಅವಮಾನ ಆಗಬಾರ್ದು ಅಂತ ನಾನು ಬಂದೆ ಅಂತಂದರು.